ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ನಾಳೆ ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಆದರೆ ಡಿಕೆಶಿ ಜೊತೆ ಯಾರೆಲ್ಲ ಸಚಿವ ಸ್ಥಾನವನ್ನ ಅಲಂಕರಿಸುತ್ತಾರೆ ಅನ್ನುವಂತಹ ಲಿಸ್ಟ್ ಡೆಲ್ಲಿನಲ್ಲಿ ಫೈನಲ್ ಆಗ್ತಾ ಇದೆ. ಹೈಕಮಾಂಡ್ ನಾಯಕರ ಜೊತೆ ನೂತನ ಸಂಪುಟದ ಬಗ್ಗೆ ಸಿದ್ದು ಡಿಕೆಶಿ ಚರ್ಚೆಯನ್ನ ಮಾಡಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಹಿರಿಯರಿಗೆ ಮಣೆ ಹಾಕಲಾಗುತ್ತಾ, ಹೊಸ ಮುಖಗಳಿಗೆ ಚಾನ್ಸ್ ನೀಡ್ತಾರಾ ಅನ್ನೋದು ಕುತೂಹಲವನ್ನ ಮೂಡಿಸಿದೆ. ನಾಳೆ ಕನಕಾಧಿಪತಿ ಕರುನಾಡಿನ ಅಧಿಪತಿಯಾಗಿ ಪಟ್ಟಕ್ಕೇರಲಿದ್ದಾರೆ. ಆದ್ರೆ ಅವರ ಜೊತೆ ಯಾರೆಲ್ಲ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅನ್ನೋದು ಸೀಕ್ರೆಟ್ ಆಗಿಯೇ ಉಳಿದಿದೆ. ಇದೇ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಭಾರಿ ಚರ್ಚೆಯನ್ನ ನಡೆಸಿದ್ದಾರೆ. ಡಿಕೆಶಿ ಸಂಪುಟಕ್ಕೆ ಸೇರುವ ಸಚಿವರ ಲಿಸ್ಟ್ ಅನ್ನ ರೆಡಿ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ರು. ದೆಹಲಿಯಲ್ಲಿ ಕನಕಾಧಿಪತಿ ಸಂಪುಟ ಫೈನಲ್ ಸರ್ಕಸ್. ಯಾರಿಗೆಲ್ಲ ಅವಕಾಶ, ಹಿರಿಯರಿಗೆ ಮತ್ತೆ ಸಿಗುತ್ತಾ ಚಾನ್ಸ್? ಇಂದು ದೆಹಲಿಯಲ್ಲಿ ಸಚಿವರ ಆಯ್ಕೆಯ ಕಸರತ್ತು ಜೋರಾಗಿತ್ತು. ಎಐಸಿಸಿ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಹಂಗಾಮಿ ಸಿಎಂ ಸಿದ್ದರಾಮಯ್ಯ, ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ನಡೆಸಿದ್ರು. ಡಿಕೆಶಿ ಸಂಪುಟದಲ್ಲಿ ಯಾರಿಗೆಲ್ಲ ಸ್ಥಾನ ನೀಡಬೇಕು, ಯಾರನ್ನೆಲ್ಲ ಸಂಪುಟಕ್ಕೆ ಸೇರ್ಪಡೆ ಮಾಡಬೇಕು ಅಂತ ಹೈಕಮಾಂಡ್ ನಾಯಕರ ಜೊತೆ ಸಿದ್ದು ಡಿಕೆ ಚರ್ಚೆ ನಡೆಸಿದ್ರು. ಇದೇ ನಿಟ್ಟಿನಲ್ಲಿ ನಿನ್ನೆ ರಾತ್ರಿಯೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಜೊತೆಗೂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಪ್ರತ್ಯೇಕ ಸಭೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ ಹಿರಿಯರಿಗೆ ಮತ್ತೆ ಮಣೆ ಹಾಕುವ ಬಗ್ಗೆ ದೆಹಲಿ ನಾಯಕರ ಜೊತೆ ಚರ್ಚೆ ನಡೆದಿದೆ ಅಂತ ತಿಳಿದು ಬಂದಿದೆ. ಕ್ಯಾಬಿನೆಟ್ನಲ್ಲಿದ್ದ ಹಿರಿಯರನ್ನ ಕೈಬಿಡಬೇಕು ಎಂಬ ಚರ್ಚೆ ಹೊತ್ತಲ್ಲೇ ಡಿಕೆಶಿ ನೇತೃತ್ವದ ಸಂಪುಟಕ್ಕೆ ಅವರನ್ನೇ ಸೇರಿಸಿಕೊಳ್ಳುವ ಬಗ್ಗೆ ಸಮಾಲೋಚನೆ ನಡೆದಿದೆ. ನಾಳೆ ಡಿಕೆಶಿ ಪದಗ್ರಹಣದ ವೇಳೆ ಬಹುತೇಕ ಹಿರಿಯ ಸಚಿವರನ್ನ ಸೇರ್ಪಡೆ ಮಾಡುವ ಬಗ್ಗೆ ಮಾತುಕತೆಯಾಗಿದೆ. ಹೈಕಮಾಂಡ್ ಮಟ್ಟದಲ್ಲಿ ಹಿರಿಯರನ್ನ ಕೈ ಬಿಡದಿರುವ ಬಗ್ಗೆ ಸಮಾಲೋಚನೆ ನಡೆದಿದೆ ಎಂಬ ಮಾಹಿತಿ ಇದೆ. ಇನ್ನು ಸಚಿವ ಸಂಪುಟ ಸೇರಲು ರಾಜ್ಯದ ಹಿರಿಯ ನಾಯಕರು ಹೈಕಮಾಂಡ್ ಮೇಲೆ ನಿರಂತರವಾಗಿ ಒತ್ತಡ ಹಾಕುತ್ತಲೇ ಬಂದಿದ್ದಾರೆ. ಹೀಗಾಗಿ ಮೊದಲ ಹಂತದಲ್ಲೇ ಹಿರಿಯರಿಗೆ ಅವಕಾಶ ಕಲ್ಪಿಸಲು ಹೈಕಮಾಂಡ್ ನಾಯಕರು ಒಲವು ತೋರಿದ್ದಾರಂತೆ. ಆದ್ದರಿಂದ ನಾಳೆ ನಡೆಯುವ ಪದಗ್ರಹಣ ಕಾರ್ಯಕ್ರಮದಲ್ಲಿ ಬಹುತೇಕ ಹಿರಿಯ ಶಾಸಕರು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಸಚಿವ ಸ್ಥಾನದ ಬಗ್ಗೆ ಹೈಕಮಾಂಡ್ ತೀರ್ಮಾನ ಎಂದ ದೇಶಪಾಂಡೆ. ನಾನು ಯಾವುದೇ ಹುದ್ದೆಯ ಆಕಾಂಕ್ಷಿಯಲ್ಲ ಎಂದ ಯುಟಿ ಖಾದರ್. ಡೆಲ್ಲಿಯಲ್ಲಿ ಸಚಿವರ ಲಿಸ್ಟ್ ಮೇಲೆ ಚರ್ಚೆ ನಡೀತಾ ಇದ್ರೆ, ಇತ್ತ ಕಾಂಗ್ರೆಸ್ ಶಾಸಕರಲ್ಲಿ ಸಚಿವ ಸಂಪುಟದ ಬಗ್ಗೆ ತಮ್ಮದೇ ಆದ ವ್ಯಾಖ್ಯಾನ ನೀಡುತ್ತಿದ್ದಾರೆ. ನಮ್ಮ ಪಕ್ಷದಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಬಹಳಷ್ಟು ಜನ ಇದ್ದಾರೆ ಎನ್ನುತ್ತಲೇ ಹಿರಿಯ ಶಾಸಕ ಆರ್.ವಿ. ದೇಶಪಾಂಡೆ ಮಂತ್ರಿಗಿರಿಗೆ ಟವೆಲ್ ಹಾಕಿದ್ದಾರೆ. ಇತ್ತ ನನಗೆ ಸ್ಪೀಕರ್ ಹುದ್ದೆಯೇ ಸಾಕು, ನಾನು ಯಾವುದೇ ಹುದ್ದೆಯ ಆಕಾಂಕ್ಷಿಯಲ್ಲ ಅಂತ ಯುಟಿ ಖಾದರ್ ಅಚ್ಚರಿಯ ಮಾತನಾಡಿದ್ದಾರೆ. ಸಚಿವ ಆಕಾಂಕ್ಷಿ ಬಹಳ ಜನ ಇದ್ರೆ ಒಳ್ಳೆಯದು, ಆದರೆ ಅಲ್ಟಿಮೇಟ್ಲಿ ಕನ್ಸಲ್ಟೇಷನ್ ಪ್ರೊಸೆಸ್ನಿಂದ ಹೈಕಮಾಂಡ್ ಒಂದು ಅಭಿಪ್ರಾಯ ಬರ್ತಾರೆ, ಎಷ್ಟು ಜನ ಮಂತ್ರಿ ಆಗಬೇಕು, ಯಾರಾಗಬೇಕು, ಅದಕ್ಕೆ ಎಲ್ಲರೂ ಒಪ್ಕೊಳ್ತಾರೆ. ನಮ್ಮ ಪಕ್ಷದಲ್ಲಿ ಯೂನಿಟಿ ಇದೆ, ಶಿಸ್ತದೆ, ಅದರಲ್ಲಿ ಯಾವುದೂ ಸಂದೇಹ ಸಂಶಯ ಇಲ್ಲ. ನಾನೀಗ ಸ್ಪೀಕರ್ ಆಗಿ ಕೆಲಸ ಮಾಡ್ತಿದ್ದೇನೆ, ಸ್ಪೀಕರ್ ಆಗಿ ಇದ್ದೇನೆ. ನಾನು ಮಾತುಗಳು ಕೇಳಿ ಬರ್ತಾ ಇರೋದು ಪೇಪರ್ ನಾನು ಮಾಧ್ಯಮದಲ್ಲಿ ನೋಡಿದ ಹೊರತು ನಮಗೆ ಯಾವ್ದು ಬೇಕಾದ ಮಾಹಿತಿ ಯಾವುದು ಕೂಡ ಇಲ್ಲ. ಸರ್ಕಾರಕ್ಕೆ ಅದರದೊಂದು ಸಿಸ್ಟಮ್ನಲ್ಲಿ ಇವತ್ತು ಅದನ್ನು ಆಲೋಚನೆ ಮಾಡ್ತಾರೆ. ಅದು ಅವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ತದೆ, ಇಂದಿನ ಅನುಭವ ಹೇಗೆ ಅಂತ ನೋಡ್ತಾರೆ, ಮುಂದೆ ಬಂದರೆ ಹೇಗೆ ಮಾಡ್ಬೋದು, ಚೆನ್ನಾಗಿ ಆಗ್ತದೆ ಇಲ್ಲವಂತ ಒಂದು ವಿಚಾರ ಕೊಡ್ತಾರೆ, ಪ್ರಾದೇಶಿಕವಾಗಿ ಅದನ್ನು ನೋಡ್ತಾರೆ. ಇದೆಲ್ಲ ನೋಡಿಕೊಂಡು ಕ್ರೋಢೀಕರಿಸಿಕೊಂಡು ಅವರು ಅದನ್ನು ರಚಿಸಬೇಕು. ಅದಕ್ಕೆ ಎಲ್ಲ ರೀತಿಯ ಸಹಕಾರ ನಾವು ಕೊಡ್ತೇವೆ. ದೆಹಲಿಯಲ್ಲಿ ಸಚಿವರ ಲಿಸ್ಟ್ ಹಿಡಿದು ಹೈಕಮಾಂಡ್ ನಾಯಕರು ಚರ್ಚೆ ನಡೆಸಿದ್ದಾರೆ. ಸಿದ್ದರಾಮಯ್ಯರ ಲಿಸ್ಟ್, ಡಿಕೆ ಶಿವಕುಮಾರ್ ಲಿಸ್ಟ್, ಈ ಎರಡೂ ಲಿಸ್ಟ್ಗಳಲ್ಲಿರೋ ಯಾರಿಗೆಲ್ಲ ಸಚಿವ ಸ್ಥಾನ ನೀಡಬೇಕು ಅಂತ ಹೈಕಮಾಂಡ್ ನಾಯಕರು ಮಾತುಕತೆ ನಡೆಸಿದ್ದಾರೆ. ಕೊನೆಯದಾಗಿ ಯಾವೆಲ್ಲ ಶಾಸಕರಿಗೆ ಡಿಕೆ ಶಿವಕುಮಾರ್ ಸಂಪುಟ ಸೇರುವ ಭಾಗ್ಯ ಒಲಿದಿದೆ ಅನ್ನೋದು ನಾಳೆ ಪದಗ್ರಹಣದ ವೇಳೆ ಗೊತ್ತಾಗಲಿದೆ.
ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.